ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯರೂಪ ಚಾನಲಿಂದ. ಅಕ್ಟೋಬರ್ 1 ಬಂದ ತಕ್ಷಣ ನಮಗೆ ನೆನಪಾಗೋದು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಜಯದೇವಪ್ಪ ಹಾಲಪ್ಪ ಪಟೇಲ್, JH ಪಟೇಲ್ ರವರ ನೆನಪು. ನಿಜಕ್ಕೂ ಎಂಥ ಅದ್ಭುತವಾದಂಥ ವಾಗ್ಮಿಯವರು ಅಂದರೆ, ಅವರ ಹೆಸರು ನೆನಪು ಮಾಡದೇಟ್ಗೆಲೆ ಅವರ ಆಳವಾದ ಜ್ಞಾನ ನಮಗೆ ಪರಿಚಯ ಆಗುತ್ತೆ ಗೆಳೆಯರೇ. ಅವರು ವಿಧಾನಸೌಧದಲ್ಲಿ ಮಾತಿಗೆ ನಿಂತರೆ ಸಾಕು, ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಅವರೆಡೆಗೆ ತೀವ್ರವಾದ ಗಮನವನ್ನು ಕೊಡ್ತಾಯಿದ್ರು. ಅಂಥ ಅದ್ಭುತ ಜ್ಞಾನಿಗಳು. ಯಾವುದೇ ವಿಚಾರ ಆದರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಅದಕ್ಕೆ ಹಾಸ್ಯ ಮನೋಭಾವದ ಲೇಪ ಹಚ್ಚಿ ವಾತಾವರಣವನ್ನು ತಿಳಿಗೊಳಿಸ್ತಾಯಿದ್ರು. ನಮಗೆ ವೈಯಕ್ತಿಕವಾಗಂತೂ JH ಪಟೇಲ್ರಂದರೆ ಭಾಳ ಸುಂದರವಾದ ನೆನಪುಗಳು. ನಮ್ಮ ಚಾಮರಾಜನಗರ ಜಿಲ್ಲೆಯಾಗಿ ಮಾಡಿದವರು. ಜೊತೆಗೆ 7 ಜಿಲ್ಲೆಗಳನ್ನು ಹೊಸದಾಗಿ ಪಟೇಲರು ಮಾಡಿದ್ರು. ಜೊತೆಗೆ ಪಟೇಲರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲೇ ನಮ್ಮ ನಾಯಕರಾದಂಥ ನಾಗಪ್ಪನವರು ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದರು. ಅವರ ಹತ್ತಿರ ನಾನು ಆಪ್ತ ಸಹಾಯಕನಾಗಿ ಕೆಲಸ ಮಾಡಿದೆ. ನನಗೆ ಪಟೇಲರ ಎಲ್ಲ ಪ್ರಶ್ನೆಗಳಿಗೆ ರಿಪ್ಲೈ ಕೊಡ್ತಾ ಇದ್ದಾರೆ. ಇವತ್ತು ಪಟೇಲರ ಉತ್ತರ ಇದೆ ಅಂದರೆ ಗೊತ್ತಾದರೂ ಸಾಕು. ನಾನು ನನ್ನ ಆಫೀಸಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮುಗಿಸಿ ಆ ದಿನ ಸಚಿವರೊಂದಿಗೆ ಆಫೀಸರ್ಸ್ ಗ್ಯಾಲರಿಗೆ ಹೋಗಬೇಕಾದ ಕೆಲಸವನ್ನು ನಾನೇ ಮಾಡ್ತಿದ್ದೆ. ಯಾಕೆಂದರೆ ಒಬ್ಬ PA ಆಗಿ ನಾನು ಆಫೀಸರ್ಸ್ ಗ್ಯಾಲರಿಲಿ ಇರಬೇಕಾಗಿದ್ದಂಥ ವೇಳೆಯಲ್ಲಿ ನಾನು ಪಟೇಲರ ಸ್ಪೀಚ್ಗೆ ನೋಡೋಕ್ಕೆ ಕೂಡ ಹೋಗ್ತಾ ಇದ್ದೆ. ಅಷ್ಟು ಅದ್ಭುತವಾದ ಮಾತುಗಳು ಅವರಿಂದ ಬರ್ತಾಯಿತ್ತು. ಜೀವನವನ್ನು ಎಷ್ಟೊಂದು ಗಂಭೀರವಾಗಿ ಅದ್ಭುತವಾಗಿ ತಗೊಂಡಿದ್ರು ಪಟೇಲರು, ಅಷ್ಟೇ ತಮ್ಮ ಹಾಸ್ಯದ ಮಾತುಗಳಿಗೆ ಭಾಳ ಹೆಸರಾಗಿದ್ದರು. ಪಟೇಲರಂದ ತಕ್ಷಣ ನನಗೆ 15ರಿಂದ 20 ಅವರ ಜನಪ್ರಿಯ ಜೋಕ್ಗಳು ನೆನಪಿಗೆ ಬರ್ತವೆ. ಅವರ ತಮಾಷೆಯ ಪ್ರಸಂಗಗಳು ಹೇಗಿದ್ದು ಅಂದರೆ, ಅವು ತಮಾಷೆಯಿಂದ ಕಂಡು ಬಂದರೂ ಕೂಡ ಮರುಕ್ಷಣವೇ ಅಲ್ಲೊಂದು ಗಂಭೀರವಾದ ಚಿಂತನೆ ಇರ್ತಾಯಿತ್ತು ಗೆಳೆಯರೆ. ಪಟೇಲರು ಮಾತನಾಡಿದ್ರೆ ವಿಧಾನಸೌಧದ ಕಿಟಕಿ ಬಾಗಿಲುಗಳೆಲ್ಲ ನಕ್ಕವು ಅನ್ನೋ ರೀತಿ ಅವ್ರ ಮಾತು ಭಾಳ ಸೊಗಸಾಗಿದ್ದವು. ಕಾರಣ ಯಾಕೆಂದರೆ ಅವರು ಆಳವಾದ ಜ್ಞಾನ. ಅವರು ನಿರಂತರ ಓದುಗರಾಗಿದ್ದರು. ದೇಶ ವಿದೇಶಗಳ ದೊಡ್ಡ ದೊಡ್ಡ ತತ್ವಜ್ಞಾನಿಗಳನ್ನು ಹೆಸರನ್ನೆಲ್ಲ ಉಲ್ಲೇಖಿಸಿ ಅವರು ಉದಾಹರಣೆಗಳನ್ನ ಕೊಡ್ತಾಯಿದ್ರು. ನಿಜಕ್ಕೂ ನನಗೆ ಪಟೇಲರು ನೋಡಿದಾಗ ಮೊದಲು ಅನ್ನಿಸ್ತಾ ಇದ್ದು, ನಾವು ಇವರಷ್ಟು ಓದಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾಕೆಂದರೆ ಅವ್ರ ಸ್ಪೀಚ್ಗಳನ್ನ ಕೇಳಿದಾಗ ಅವರು ನಿರಂತರವಾಗಿ ಸತತವಾದ ಉದಾಹರಣೆಗಳನ್ನ ಕೊಟ್ಟು ಯಾವುದೇ ವಿಚಾರವನ್ನು ಸುಲಲಿತವಾಗಿ ಸುಂದರವಾಗಿ ಸದನದಲ್ಲಿ ಮಂಡಿಸ್ತಾಯಿದ್ರು. ಮತ್ತು ತಮ್ಮ ಸಂಪುಟದಲ್ಲಿದ್ದ ಎಲ್ಲ ಸಚಿವರಿಗೂ ಕೂಡ ಅವರು ಕೆಲಸ ಮಾಡೋಕ್ಕೆ ಸ್ವತಂತ್ರತೆಯನ್ನು ಕೊಟ್ಟಿದ್ದರು. ಅವರು ಮುಕ್ತ ಮನಸ್ಸಿಂದ ಕೆಲಸ ಮಾಡ್ಬೋದಾಗಿತ್ತು. ಒಂದು ಸಣ್ಣ ಎಚ್ಚರಿಕೆಯ ಮಾತನ್ನು ಹೇಳ್ತಾಯಿದ್ರು, ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ. ಅವ್ರಿಗೆ ಯಾವಾಗ ಪಟೇಲರು ಕೊಟ್ಟಿದ್ದಂಥ ಸ್ವಾತಂತ್ರ್ಯ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು. ಆವಾಗ ಎಲ್ಲ ಸಚಿವರು ಹೆಸರು ಮಾಡಿದ್ದಾರೆ. ಪ್ರತಿಯೊಬ್ಬ ಸಚಿವರು ಅವರ ಅವಧಿಯಲ್ಲಿ ಭಾಳ ಖುಷಿಯಾಗಿದ್ದರು. ಭಾಳ ಸುಂದರವಾದ ಆಡಳಿತ. 1996 ಮೇ ತಿಂಗಳಿಂದ 1999 ಅಕ್ಟೋಬರ್ ತಿಂಗಳವರೆಗೆ, ಅಂದರೆ 3.5 ವರ್ಷ ಕಾಲ ಪಟೇಲರ ಅವಧಿ ನಿಜಕ್ಕೂ ಗೋಲ್ಡನ್ ಪೀರಿಯಡ್ ಅನ್ನಬೇಕು. ಅಂಥ ಪಟೇಲರ ಜನ್ಮದಿನ ಅಕ್ಟೋಬರ್ 1ನೇ ತಾರೀಕು, ಅಂದರೆ ಈ ದಿನ. ಪಟೇಲರನ್ನ ನಾವು ಭಾಳಷ್ಟು ನೆನೆಸ್ಕೊಳ್ಳೋಣ. ಅವರು ಅತ್ಯಂತ ಉತ್ತಮವಾಗಿ ರಾಜ್ಯಭಾರ ಮಾಡಿದಂಥ ದಿನಗಳು. ಹೊಸದಾಗಿ ಜಿಲ್ಲೆಗಳನ್ನ ಮಾಡಿದ್ದು, ಯಾವುದೇ ಹಗರಣ ಇಲ್ಲದೆ ಸರ್ಕಾರ ನಡೆಸಿದ್ದು, ಸಚಿವರಿಗೆಲ್ಲ ಫ್ರೀ ಹ್ಯಾಂಡ್ ಕೊಟ್ಟು ಒಳ್ಳೆ ಕೆಲಸ ಆಗಂಗೆ ಮಾಡಿದ್ದು, ಪ್ರತಿಯೊಬ್ಬ ಜನರ ಮನವಿಗಳಿಗೆ ಅದ್ಭುತವಾಗಿ ಸ್ಪಂದಿಸ್ತಿದ್ದು ನೆನಪಾಗುತ್ತೆ ಗೆಳೆಯರೆ. ಅವ್ರ ಬಗ್ಗೆ ಪಟೇಲರ ತಮಾಷೆಯ ಪ್ರಸಂಗಗಳು ಅಂತಲೇ ಮುಂದೊಂದು ದಿನ ನಾನು ವಿಡಿಯೋ ಮಾಡ್ತೀನಿ. ಈ ದಿನ ಅವರ 1-2 ತಮಾಷೆಯ ಘಟನೆಗಳನ್ನು ಹೇಳ್ತೇನೆ. ಒಂದು ಸಂದರ್ಭದಲ್ಲಿ ಅವರ ಸರ್ಕಾರ ಪತನವಾಗುವ ಸಂಭವ ಇತ್ತು. ಸರ್ಕಾರ ಸ್ವಲ್ಪ ಶೇಕಿಂಗ್
ಅಲ್ಲಾಡುವ ಮಟ್ಟಕ್ಕೆ ಬಂದಿದೆ ಅಂತ ಪತ್ರಕರ್ತರೆಲ್ಲ ಬರೀತಾಯಿದ್ರು. ಆ ದಿನ ವಿಧಾನಸೌಧದಲ್ಲಿ ಒಬ್ಬ ಪತ್ರಕರ್ತರು ಪಟೇಲ್ರನ್ನ ಪ್ರಶ್ನೆ ಮಾಡಿದ್ರು, ಪಟೇಲ್ರೇ ನಿಮ್ಮ ಸರ್ಕಾರ ಅಲ್ಲಾಡ್ತಾ ಇದೆ ಅಂತ. ಆಗ ಪಟೇಲ್ರು ಹೇಳಿದ್ರು, ಗೋಡೆ ಗಡಿಯಾರ ನೋಡಿದ್ಯೇನಪ್ಪ, ಅದರಲ್ಲಿ ಪೆಂಡುಲಮ್ ಅಲ್ಲಾಡ್ತಾ ಇದೆ ಅಂದರೆ ಏನರ್ಥ ಅಂದರೆ ಗಡಿಯಾರ ನಡೀತಾ ಇದೆ ಅಂತ. ಹಂಗೆ ಸರ್ಕಾರ ಅಲ್ಲಾಡ್ತಾ ಇದೆ ಅಂದರೆ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಸುತ್ತ ಇದ್ದವರೆಲ್ಲ ಭಾಳ ಮನಸ್ಪೂರ್ವತಿಯಾಗಿ ನಕ್ಕರು. ಭಾಳ ಸುಂದರವಾದ ಘಟನೆ ಅದು. ಇನ್ನೊಂದು ಸರಿ ಇಲ್ಲಿ ಒಬ್ಬರು ಸ್ವಾಮೀಜಿ ಇದ್ದರು. ಅವರು ಶನಿಪುತ್ರ ಸ್ವಾಮೀಜಿ ಅಂತ ಹೆಸರು ಮಾಡಿದರು. ಅವರು ಒಳ್ಳೊಳ್ಳೆ ಕೆಲಸನೂ ಕೂಡ ಮಾಡ್ತಾಯಿದ್ರು ಅಂತ. ಅವರು ಆಗಾಗ್ಗೆ ವಿಧಾನಸೌಧಕ್ಕೆ ಬಂದು ಸಚಿವರುಗಳನ್ನೆಲ್ಲ ಭೇಟಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊತಾಯಿದ್ರು. ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರೇನೋ ಅಂತ ಭಾವಿಸೋಣ. ಅವರು ಒಂದು ಸರಿ ಪಟೇಲರು ಆತುರಾತುರವಾಗಿ ಒಂದು ಮೀಟಿಂಗ್ ಹೋಗಬೇಕಾಯ್ತು. ವಿಧಾನಸೌಧದ ಗೇಟ್ನಲ್ಲಿ ಪಟೇಲರು ಬಂದು ಕಾರತ್ತ ವೇಳೆ ಈ ಸ್ವಾಮೀಜಿ ದಿಢೀರನ್ನೇ ಅಲ್ಲಿಗೆ ಆಗಮಿಸಿದ್ರು. ಪಟೇಲ್ರೇ, ನಾನು ಶನಿಪುತ್ರ ಸ್ವಾಮೀಜಿ ಅಂತ ಹೇಳಿದ್ರು. ಪಟೇಲರು ಭಾಳ ಕೂಲಾಗಿ, ಹೌದಾ ನಿಮ್ಮ ತಂದೆನ ಪಟೇಲ್ರು ಕೇಳಿದ್ರು ಅಂತ ಹೇಳಪ್ಪ ಅಂಥೇಳಿ ಕಾರತ್ತಿದ್ರು. ಅಲ್ಲಿ ಸುತ್ತ ನೆರೆದಿದ್ದಂಥ IAS ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಗೊಳ್ಳೆಂದು ನಕ್ಕಂಥ ಸಂದರ್ಭವನ್ನು ನಾನು ನೋಡಿದ್ದೇನೆ. ಹಾಗೆ ಪಟೇಲ್ರು ಮುಖ್ಯಮಂತ್ರಿಯಾಗಿದ್ದಾಗ ವಿರೋಧ ಪಕ್ಷದಲ್ಲಿದ್ದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಭಾಳ ವೀರಾವೇಶದಿಂದ ಅವತ್ತು ಸರ್ಕಾರದ ಅಂಕುಡೊಂಕುಗಳನ್ನೆಲ್ಲ ಹೇಳ್ತಾಯಿದ್ರು. ಈ ಸರ್ಕಾರದಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ರಸ್ತೆಗಳು ಸರಿ ಇಲ್ಲ, ಕರೆಂಟ್ ಇಲ್ಲ ಅಂತ ಅಬ್ಬರದ ಭಾಷಣವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡ್ತಾಯಿದ್ರು. ನಿಮಗೆಲ್ಲ ಗೊತ್ತಿದೆ, ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಆ ರೀತಿ ಅವರು ಪ್ರಚಂಡವಾದ ಭಾಷಣವನ್ನು ಮಾಡ್ತಾಯಿದ್ರು. ಪಟೇಲರು ವಿಧಾನಸೌಧದ ಸಭಾಂಗಣಕ್ಕೆ ಆಗಮಿಸುವ ಮೊದಲೇ ಟಿ ವಿಯಲ್ಲಿ ಇದನ್ನೆಲ್ಲ ನೋಡಿ ಬಂದಿದ್ದರು. ಅವ್ರು ಮಾತಾಡ್ತಾ ಹೇಳಿದ್ರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆತ್ಮೀಯ ಗೆಳೆಯರು ಯಡಿಯೂರಪ್ಪನವರ ಭಾಷಣ ಕೇಳಿದೆ, ಭಾಳ ಸೊಗಸಾಗಿತ್ತು, ಭಾಳ ಅದ್ಭುತವಾಗಿ ಹೇಳಿದ್ರು. ಈ ಸರ್ಕಾರದಲ್ಲಿ ಕರೆಂಟೇ ಇಲ್ಲ ಅಂತ. ಅವ್ರಿಗೆ ಹೇಳ್ತೀನಿ, ಮುಂದೆ ಹೋಗಿ ವಿಧಾನಸೌಧ ಮುಂದೆ ಇರ್ತಕ್ಕಂಥ ಲೈಟ್ ಕಂಬನ ಹತ್ತಿ ಅಲ್ಲಿರ್ತಕ್ಕಂಥ ವೈರ್ನ ಹಿಡಿದು ನೋಡಿದ್ರೆ ಕರೆಂಟ್ ಇದೆಯಾ ಇಲ್ವಂತ ತಿಳ್ಕೊಬೋದು ಅಂತ. ಆಗ ಇಡೀ ಸದನವೇ ಭಾಳ 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 ಸಂಭ್ರಮದಿಂದ ನಕ್ಕದ್ದನ್ನು ಮರೆಯಲಾಗದ ಘಟನೆ ಅದು. ಅಂದರೆ ಯಡಿಯೂರಪ್ಪನವರ ಮಾತನ್ನು ಅವರು ಭಾಳ ಉಡಾಫೆ ಅಂತ ತಗೊಂಡ್ರು ಅಂತ ಅಲ್ಲ. ಆಮೇಲೆ ಹೇಳಿದ್ರು ಪಟೇಲರು, ಯಡಿಯೂರಪ್ಪನವರು ಹೇಳಿದ ಮಾತುಗಳಲ್ಲಿ ಭಾಳ ಸತ್ಯ ಇದೆ, ನಿಜ. ಒಂದು ಸರ್ಕಾರಗಳು ಎಲ್ಲವನ್ನು ಪರಿಪೂರ್ಣವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ತನ್ನದೇ ಆದ ಟೈಮ್ ತಗತ್ತೆ. ಅವ್ರು ಹೇಳೋದ್ರಲ್ಲಿ ವಾಸ್ತವತೆ ಇದೆ, ಎಲ್ಲವನ್ನು ಹಂತ ಹಂತವಾಗಿ ಸರಿ ಮಾಡ್ಕೊಳ್ಳೋಣ ಅಂತ ಕೂಡ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಅವರು ಉತ್ತರ ಕೊಟ್ಟರು. ಆ ಥರ ಪಟೇಲರಂದರೆ ಭಾಳ ವರ್ಣರಂಜಿತವಾದ ವ್ಯಕ್ತಿತ್ವ ಗೆಳೆಯರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ವೇಳೆನೇ ಸಾಲಲ್ಲ, ನಿರಂತರವಾಗಿ ಮಾತಾಡ್ಬೋದು. ಕರ್ನಾಟಕ ಕಂಡ ಅತ್ಯಂತ ಒಳ್ಳೆಯ ಮುಖ್ಯಮಂತ್ರಿಗಳಲ್ಲಿ ಪಟೇಲರು ಒಬ್ಬರು. ಅತ್ಯಂತ ಹಗರಣ ಮುಕ್ತ ಪಾರದರ್ಶಕ ಆಡಳಿತವನ್ನು ನೀಡಿದ್ರು, ವರ್ಣರಂಜಿತವಾಗಿ ಬದುಕಿದ್ರು. ಅಂತ ಪಟೇಲರ ಜನ್ಮದಿನ, ಆ ಹಿರಿಯರನ್ನ ನೆನೆಯೋಣ. ಆ ಮೂಲಕ ನಾವು ಹಿರಿಯರ ಸಾಧನೆಗಳನ್ನು ಮೆಲುಕು ಹಾಕ್ಕೊಂಡು ಅವರಲ್ಲಿದ್ದ ಉತ್ತಮ ಅಂಶಗಳನ್ನು ನಮ್ಮ ಜೀವನಕ್ಕೆ ಮಾದರಿ ಮಾಡಿಕೊಳ್ಳೋಣ. ಆ ಪಟೇಲರಂತ ತಕ್ಷಣ ಬರ್ತಕ್ಕಂಥ ನಗು ಇಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರು ಕೂಡ ನಿಮ್ಮ ಗೆಳೆಯರಿಗೆಲ್ಲ ಹೇಳಿ ಹೆಚ್ಚಿನ ಸಬ್ಸ್ಕ್ರೈಬರ್ ಮಾಡಬೇಕು ಅಂತ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಗೆಳೆಯರೆ. ನಮಸ್ಕಾರಗಳು.